ಬಸವಣ್ಣನವರ ವಚನದಲ್ಲಿ ಅರಮನೆಯೊಳಗ ರಾಣಿ ಆಗುವುದಕ್ಕಿಂತ ಶಿವಭಕ್ತನ ಸೇವಿಕೆ ಆಗುವ ವಿಷಯನ್ನ ಇಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಅರಮನೆಯೊಳಗೆ ರಾಣಿ ಆದರೂ ಸಹಿತ ಸ್ವತಂತ್ರವನ್ನ ಇಲ್ಲದ ರಾಣಿ ಆಗುವುದಕ್ಕಿಂತ ಶಿವಭಕ್ತನ ಸೇವಿಕೆ ಆದ್ರೆ ಅಲ್ಲಿ ಬಹಳ ಫ್ರೀಡಮ್ ಇರ್ತೈತಿ ಅನ್ನುವಂಥದ್ದನ್ನ ಈ ಚಿತ್ರದಲ್ಲಿ ನಾವು ಬಿಂಬಿಸಲಾಗಿದೆ. ಅನುಭವ ಮಂಟಪವನ್ನ ಇಲ್ಲಿ ದೃಶ್ಯ ರೂಪಕವಾಗಿ ತೋರಿಸಲಾಗಿದೆ. ಈ ಅನುಭವ ಮಂಟಪವನ್ನ ಯಾಕೆ ಈ ರೀತಿಯನ್ನ ದೃಶ್ಯ ಮಾಡಲಾಗಿದೆ ಅಂತ ಹೇಳಿದ್ರೆ, ಇಲ್ಲಿವರೆಗೆ ನಾವು ಅನುಭವ ಮಂಟಪವನ್ನ ನೋಡಿದ್ರೆ ಸುಮಾರು ಒಂದು 25ರಿಂದ 30 ಕಲಾವಿದರು, ಹಿರಿಯ ಕಲಾವಿದರು ತಮ್ಮ ಕುಂಚದಿಂದ ಚಿತ್ರಗಳನ್ನು ಬರೆಯಲಾಗಿತ್ತು. ಆದರೆ ಆ ಎಲ್ಲ ಚಿತ್ರಗಳಲ್ಲಿ ಮಧ್ಯದಲ್ಲಿ ಅನುಭವ ಮಂಟಪದ ಮಧ್ಯದಲ್ಲಿ ಅಲ್ಲಮ ಪ್ರಭುಗಳಿಗೆ ಮತ್ತು ಬಸವಣ್ಣ ಮತ್ತು ಅಕ್ಕ ಮಹಾದೇವಿಗೆ ಒಂದು ಅರ್ಧದಷ್ಟು ಜಾಗ ಹೋಗಿ ಆ ಕಡೆ ಈ ಕಡೆ ಶರಣರಿಗೆ ಮಾತ್ರ ಕೆಲವು ಜಾಗ ಇರುವುದರಿಂದ ಅಲ್ಲಿ ಸಂಪೂರ್ಣ ಅನುಭವ ಮಂಟಪವನ್ನು ತೋರಿಸ್ಲಿಕ್ಕೆ ಆಗುವುದಿಲ್ಲ. ಪೇಂಟಿಂಗ್ದಲ್ಲಿ ಖಂಡಿತ ಆಗುವುದಿಲ್ಲ. ಆ ಕಾರಣಕ್ಕಾಗಿ ಆ ಬಸವಣ್ಣನವರನ್ನ ಮತ್ತು ಅಲ್ಲಮ ಪ್ರಭು ಅವ್ರನ್ನ ಮತ್ತು ಅಕ್ಕ ಮಹಾದೇವಿಯವ್ರನ್ನ ಸ್ಕಲ್ಪ್ಚರ್ ರೀತಿಯಲ್ಲಿ ಹೊರಗೆ ತಗೊಂಬಂದ್ರೆ ಅದು ಇಡೀ ಒಂದು 80 ಫೀಟ್ದಷ್ಟು ಪ್ಯಾನಲ್ ಸಂಪೂರ್ಣ ಸುಮಾರು 7 ಅಮರಗಣಗಳಿಗೆ ಮೀಸಲು ಇಟ್ಟು ಇಲ್ಲಿ ದೃಶ್ಯವನ್ನು ರೂಪಿಸಲಾಗಿದೆ. ಹೀಗಾಗಿ ಆ ದೃಶ್ಯದ ಮುಂದೆ ಅಲ್ಲಮ ಪ್ರಭು ಅವರು ಮತ್ತು ಅಕ್ಕ ಮಹಾದೇವಿ ಮತ್ತು ಬಸವಣ್ಣನವರು ಸಂವಾದ ನಡೆಯುವಂತಹ ದೃಶ್ಯವನ್ನ ಇಲ್ಲಿ ಸೆರೆ ಹಿಡಿಯಲಾಗಿದೆ. ನಾನು ಡಾಕ್ಟರ್ ಬಸವರಾಜ್ ಅನಗವಾಡಿ. ನನ್ನ ಊರು ಗುಂಡನಪಲ್ಲೆ, ತಾಲೂಕು, ಜಿಲ್ಲಾ ಬಾಗಲಕೋಟೆ. ನನ್ನ ವಿದ್ಯಾಭ್ಯಾಸ ಸಿದ್ದೇಶ್ವರ ಕಲಾ ಮಹಾವಿದ್ಯಾಲಯ ಮತ್ತು ಹಂಪಿ ವಿಶ್ವವಿದ್ಯಾಲಯದಲ್ಲಿ MA ಮತ್ತು PhD ಪದವಿಯನ್ನು ಪಡೆಯಲಾಗಿದೆ. ಅದು ನನ್ನ ವಿಷಯ ಬಸವಣ್ಣನವರನ್ನು ಕುರಿತು ರಚಿಸಿದ ವರ್ಣಚಿತ್ರಗಳ ಒಂದು ಅಧ್ಯಯನ ಅನ್ನುವ ವಿಷಯಗಳನ್ನು. ಯಾಕೆ ಈ ವಿಷಯಗಳನ್ನು ತಗೊಂಡಿನಿ ಅಂತ ಹೇಳಿದರೆ, ಬಾಗಲಕೋಟೆ ಜಿಲ್ಲೆ ಅಂದರೆ ಒಂದು ಸುವರ್ಣ ಭೂಮಿ ಅಂತ ನನ್ನ ಅನಿಸಿಕೆ. ಯಾಕಂದರೆ ಬಸವಣ್ಣನವರ ವಿದ್ಯಾಭ್ಯಾಸ ಮಾಡಿದಂಥ ಜಾಗ, ಬಸವಣ್ಣನವರ ಐಕ್ಯ ಆಗುವಂಥ ಜಾಗ, ಅದು ಎರಡೂ ಒಂದೇ. ಅದು ಬಾಗಲಕೋಟೆ ಜಿಲ್ಲೆ, ಅದು ಕೂಡಲ ಸಂಗಮದಲ್ಲಿ ಅನ್ನುವಂಥದ್ದನ್ನು ನಾವು ಭಾಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಆ ಕಾರಣಕ್ಕಾಗಿ ನಾನು ಬಸವಣ್ಣನವರನ್ನು ಕುರಿತು ಬರೀ ಅಭ್ಯಾಸ ಮಾಡಲಿಲ್ಲ, ಅದನ್ನು ದೃಶ್ಯ ಮಾಧ್ಯಮದ ಮೂಲಕ ವಚನಗಳನ್ನು ಪರಿಚಯಿಸುವ ಕೆಲಸವನ್ನು 1996ರಿಂದ ಸತತವಾಗಿ 10 ವರ್ಷ ಕಾಲ ನಾವು ವರ್ಕ್ಗಳನ್ನು ಮಾಡಿದ್ದೀವಿ. ಸುಮಾರು 7-8 ಕಲಾವಿದರು ಸತತ ತಮ್ಮ ಪರಿಶ್ರಮ ಮತ್ತು ನನ್ನ ಪರಿಶ್ರಮದಿಂದ 2012ಕ್ಕೆ ಕೂಡಲ ಸಂಗಮದಲ್ಲಿ ಒಂದು ಸಣ್ಣ ಮೊನೋಕಲರ್ ಬಸವಾದಿ ಶರಣರ ಕಲಾ ಸಂಗ್ರಹಾಲಯ ಎಂಬುದನ್ನು ನಾವು ಲೋಕಾರ್ಪಣೆ ಮಾಡ್ತೇವೆ. ತದನಂತರ ಜನರ ಮೆಚ್ಚುಗೆಯನ್ನು ಆಲಿಸಿ ಮತ್ತು ಅವರ ಅನಿಸಿಕೆಯನ್ನು ಪಡೆದು ಮತ್ತೆ ವಚನಗಳನ್ನು ಬರೀ ಪುಸ್ತಕದ ಮೂಲಕ ಓದಿದರ ಸಾಲದು, ಹಾಡುಗಳಿಂದ ಕೇಳಿದರ ಸಾಲದು, ಪ್ರವಚನದಿಂದ ಕೇಳಿದರ ಸಾಲದು, ಅದು ದೃಶ್ಯ ಮಾಧ್ಯಮದ ಮೂಲಕ ಉಬ್ಬು ಶಿಲ್ಪಗಳ ಮೂಲಕ ಹೊರತರಲು ಮತ್ತು ಅದರದೇ ಆದಂಥ ಒಂದು ಮ್ಯೂಸಿಯಂ ತೆಗೆದರೆ ಕೂಡಲ ಸಂಗಮಕ್ಕೆ ಬರುವಂಥ ಪ್ರವಾಸಿಗರಿಗೆ ಅನುಕೂಲ ಆಗ್ತೈತಿ ಅನ್ನೋ ಕಾರಣಕ್ಕಾಗಿ 2024ರಂದು ಮತ್ತೊಮ್ಮೆ ಬಸವಣ್ಣನವರ ವಚನಗಳ ಮತ್ತು ಅನುಭವ ಮಂಟಪ, ಆಮೇಲೆ ಬಸವಣ್ಣನವರನ್ನು ಕುರಿತು ರಚಿಸಿದ ವರ್ಣಚಿತ್ರಗಳು, ರಾಜ್ಯದಲ್ಲಿ ಎಷ್ಟು ಮಂದಿ ಕಲಾವಿದರು ಇದ್ದಾರೆ ಆ ಎಲ್ಲ ಕಲಾವಿದರ ಛಾಯಾಚಿತ್ರಗಳನ್ನು ಸೇರಿಸಿ ಸುವರ್ಣಭೂಮಿ ಕೂಡಲ ಸಂಗಮ ಅನ್ನುವಂಥದ್ದನ್ನು ಇಲ್ಲಿ ನಾವು ಪ್ರದರ್ಶಿಸಲಾಗಿದೆ. ಇದರದ್ದು ಉದ್ದೇಶ ಇಷ್ಟೇ,
ಕೂಡಲ ಸಂಗಮ ಅಂತ ಹೇಳಿದರೆ ಅದೊಂದು ಸುವರ್ಣ ಭೂಮಿ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಬಸವಣ್ಣನವರು ಬರೇ ದೇವರಂತ ನಾವು ಭಾವಿಸ್ತೇವೆ, ಅವರು ಮಾನವ ಹಕ್ಕುಗಳ ಹೋರಾಟಗಾರರು. ಮತ್ತು ವಚನ ಸಾಹಿತ್ಯವನ್ನು ಆ ವಚನ ಸಾಹಿತ್ಯದ ಮೂಲಕ ಜಾಡುಗಟ್ಟಿದ ಈ ಬದುಕಿನಲ್ಲಿ ಮಾನವೀಯ ಮೌಲ್ಯಗಳನ್ನು ಒತ್ತಿ ಹಿಡಿಯುವಂಥ ಕೆಲಸ ಅದು ಯಾವುದಾದ್ರೂ ಸಾಹಿತ್ಯ ಮಾಡಿದರೆ ಅದು ವಚನ ಸಾಹಿತ್ಯ ಅಂತ ನಾನು ಭಾಳ ಹೆಮ್ಮೆಯಿಂದ ಹೇಳಬಯಸ್ತೀನಿ. ಹೀಗಾಗಿ ವಚನ ಸಾಹಿತ್ಯ ಕುರಿತು ಸರ್ಕಾರ ಮತ್ತು ವಿಶ್ವವಿದ್ಯಾಲಯಗಳು ಸಾಕಷ್ಟು ಕೆಲಸಗಳನ್ನು ಮಾಡಿತ್ತು. ಆದರೆ ಅದರದೇ ಆದಂಥ ಒಂದು ಮ್ಯೂಸಿಯಂದ ಕೊರತೆ ಈ ನಾಡಿನಲ್ಲಿ ಕಂಡು ಬಂದಿದ್ದರಿಂದ ಆ ಮ್ಯೂಸಿಯಮನ್ನು ಮಾಡುವ ಕೆಲಸಕ್ಕೆ ನಾನು ಕೈ ಹಾಕಿದೆ. ಭಾಳ ಯಶಸ್ವಿಯಾಗಿ ಈ ಸಂಗ್ರಹಾಲಯ ಲೋಕಾರ್ಪಣೆಗೊಂಡಿದೆ ಮತ್ತು ಜನರಿಗೆ ಬಹಳ ಸಹಕಾರ ಆಗಿದೆ ಮತ್ತು ಅನುಕೂಲ ಆಗಿದೆ. ವಚನ ಸಾಹಿತ್ಯನ ಓದು ಮತ್ತು ಬರೆಯದೇ ಇರುವಂಥ ಮನುಷ್ಯರಿಗೂ ಕೂಡ ಆ ವಚನ ಸಾಹಿತ್ಯದ ಬಗ್ಗೆ ಅರಿವು ಆಗಿದೆ ಅನ್ನುವಂಥದ್ದನ್ನು ನಾನು ಭಾಳ ಸಂತೋಷದಿಂದ ಹೇಳಬಯಸುತ್ತೇನೆ. ಸರ್, ಇದು ನಿಯರ್ ಎಲ್ಲಿ ಬರುತ್ತೆ ರೀ ಹೆದ್ದಾರಿ? ಇದು ಆಲ್ಮಟ್ಟಿಯಿಂದ ಹೊಸಪೇಟೆಗೆ ಹೋಗು ರಾಷ್ಟ್ರೀಯ ಹೆದ್ದಾರಿ 50ರಲ್ಲಿ ಸಂಗಮ ಕ್ರಾಸ್ ಬರುತ್ತೆ. ಸಂಗಮ ಕ್ರಾಸ್ದಿಂದ 5 ಕಿಲೋಮೀಟರ್ದಲ್ಲಿ ಈ ಸಂಗ್ರಹಾಲಯ ಬರುತ್ತೆ. ಇದು ಜನಿವಾರ ನಿರಾಕರಣೆಯ ದೃಶ್ಯ. ಇದರ ಅಗಲ 22 ಫೀಟು 8 ಫೀಟು ಎತ್ತರದ ಒಂದು ದೃಶ್ಯ. ಸುಮಾರು ಇದು 6 ತಿಂಗಳ ಸಮಯ 3 ಮಂದಿ ಕಲಾವಿದರು ಇದನ್ನು ರಿಲೀಫ್ ವರ್ಕ್ ಮಾಡ್ಯಾರ. ಆಮೇಲೆ ಸುಮಾರು 1.5 ತಿಂಗಳ ಇದನ್ನು ಪೇಂಟ್ ಲೇಪಿಸ್ಯಾರ. ಇದು ಒಟ್ಟು ಉಬ್ಬು ಶಿಲ್ಪದ ದೃಶ್ಯ ಅಂದರೆ ಜನಿವಾರ ನಿರಾಕರಣೆ. ಮುಂಜಿವಿ ಕಾರ್ಯಕ್ರಮದಲ್ಲಿ ಅವರು ಅಕ್ಕನಿಗೆ ಸಿಗದಾದಂಥ ಗೌರವ ನನಗೂ ಬೇಡ ಅನ್ನೋದನ್ನು ಈ ದೃಶ್ಯದಲ್ಲಿ ನಾವು ವಿವರಿಸಲಾಗಿದೆ. ಕಲಾತ್ಮಕ ಕೆಲಸಕ್ಕಾಗಿ ಒಂದು ಹೊಸ ರೂಪನ್ನ ಕಲ್ಪನೆ ಮಾಡಬೇಕಂತ ಹೇಳಿ ಟಿ ಬಿ ಸಲ್ಬಕ್ನವ್ರ ಸರು, ನಾವು ಮತ್ತು ಬಾಬುರಾವ್ ಅವರು 3 ಮಂದಿ ಆಲ್ಮಟ್ಟಿಯಲ್ಲಿ ಕೆಲಸ ಪ್ರಾರಂಭ ಮಾಡಿದ್ದೇವೆ. ಕೆಲವು ಕೆಲಸ ಟಿ ಬಿ ಸಲ್ಬಕ್ನವ್ರ ಸರ್ ಮಾಡ್ತಿದ್ರು, ಆಮೇಲೆ ಕೆಲವು ಕೆಲಸ ಬಾಬುರಾವ್ ಸರ್ ಮಾಡ್ತಿದ್ರು, ಕೆಲವೊಂದು ಕೆಲಸ ನಾನು ಮಾಡ್ತಿದ್ದೆ. ಮೊದಲು ಪ್ರಾರಂಭ ಮಾಡಿದ್ದ ನೀವು ಆಲ್ಮಟ್ಟಿಯಲ್ಲಿ. ತದನಂತರ ಬಾದಾಮಿಯಲ್ಲಿ ಮಾನವ ವಿಕಾಸ ಪಾರ್ಕನ್ನು ಅಲ್ಲಿ ನಿರ್ಮಾಣ ಮಾಡಿದೆ. ಅದರ ಸರ್ಕಾರದ ಅಲ್ಲಿ ನಿರ್ಲಕ್ಷ್ಯದಿಂದ ಅದು ಹಾಳಾಗಿದೆ. ಭಾಳ ಖೇದ ಅನ್ನಿಸ್ತಾ ಇದೆ. ಮುಂದೆ ಇನ್ನು ಎಲ್ಲಿಯೂ ಆ ಥರದ್ದು ಮಾಡಬಾರ್ದು, ನನ್ನದೇ ಆದಂಥದ್ದು ಒಂದು ಇಲ್ಲಿ ಬಸವ ಶರಣ ಕಲಾ ಸಂಗ್ರಹಾಲಯ ನಿರ್ಮಾಣ ಮಾಡಬೇಕಂತೇಳಿ ನಮ್ಮ ಕಲಾ ಬಳಗದೊಂದಿಗೆ ಚರ್ಚಿಸಿ ಕಲಾವಿದರು ಕೂಡ ಸಜ್ಜಾಗಿ ಸತತ ಒಂದು 20 ವರ್ಷದ ಪ್ರಯತ್ನದಿಂದ ಇಲ್ಲಿ ಕೂಡಲ ಸಂಘದಲ್ಲಿ ನಾವು ಕೆಲಸವನ್ನು ಪ್ರಾರಂಭ ಮಾಡಿದ್ವಿ. ಸಾಹಿತ್ಯ ಸಮ್ಮೇಳನದಲ್ಲೂ ನೀವು ಕೆಲಸ ಮಾಡಿದ್ದೀರಿ ಅಂತ ಕೇಳಿ ಬಂದಿದೆ. ಸಾಹಿತ್ಯ ಸಮ್ಮೇಳನದಲ್ಲಿ ವೇದಿಕೆಗಳನ್ನು ನಾವು ಅಲಂಕಾರಗಳ ಕೆಲಸಗಳಲ್ಲಿ ಭಾಗವಹಿಸ್ತಿದ್ದೇವೆ ಮತ್ತು ಕಲಾವಿದರ ಶಿಬಿರಗಳಲ್ಲಿ ಭಾಗವಹಿಸ್ತಿದ್ದೇವೆ. ಅದು ಬಿಟ್ಟರೆ ಪಾರ್ಕನ್ನು ಮಾಡೋದರಲ್ಲಿ ಅಂತಂದರೆ ನಾನು ಆಲ್ಮಟ್ಟಿಯಲ್ಲಿ ಪ್ರಥಮವಾಗಿ, ಬಾದಾಮಿಯಲ್ಲಿ, ಸಾಂಗ್ಲಿಯಲ್ಲಿ, ಗೋವಾದಲ್ಲಿ ಇವೆಲ್ಲವಲ್ಲಿಯೂ ಕೂಡ ನಾನು ಕಲಾ ಸೇವೆಯನ್ನು ಸಲ್ಲಿಸಿದ್ದೆ. ಅದು ಇನ್ನೊಂದು ಜಾಗದಲ್ಲಿ ಸೇವೆ ಸಲ್ಲಿಸೋದಕ್ಕಿಂತ ನಮ್ಮ ಜಿಲ್ಲೆಯ ಮತ್ತು ನಮ್ಮ ಕೂಡಲ ಸಂಗಮದಲ್ಲಿ ಸೇವೆ ಸಲ್ಲಿಸಬೇಕೆನ್ನುವಂಥ ಹಂಬಲದಿಂದ ಈ ಕೆಲಸವನ್ನು ನಾನು ಪ್ರಾರಂಭ ಮಾಡಿದ್ದೇನೆ. ಈ ಎಷ್ಟು ವರ್ಷದಿಂದ ಇಲ್ಲೇ ಈ ವರ್ಕ್ ಮಾಡ್ತಾ ಇದ್ದೀರಾ ಗುರುಗಳ? ಸುಮಾರು ನಾವು ಕಲಾ ಸೇವೆಯಲ್ಲಿ ಸುಮಾರು 30 ವರ್ಷ ನಾನು ಸೇವೆ ಸಲ್ಲಿಸೀನಿ. ಆದರೆ ಬಸವಣ್ಣನವರನ್ನು ಕುರಿತು ಸೇವೆ ಸಲ್ಲಿಸಿದ್ದೆ ಸುಮಾರು 20 ವರ್ಷದಿಂದ ನಾವು ಸೇವೆ ಸಲ್ಲಿಸ್ತಾ ಇದ್ದೀವಿ. ನಮಗೆ ಪ್ರೇರಣೆ ನೀಡಿದ್ದು ಈ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ನನಗೆ ತುಂಬ ಹೆಚ್ಚು ಪ್ರೋತ್ಸಾಹ ನೀಡಿದ್ದಾರೆ. ಎಲ್ಲ ಪ್ರತಿನಿಧಿಗಳು ನನ್ನ ಕೆಲಸಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ಸಹಕಾರಗಳನ್ನು ನಮಗೆ ಒದಗಿಸಲಿಕ್ಕೆ ಅವರೂ ಪ್ರಯತ್ನ ಮಾಡಿದ್ದಾರೆ. ಆಮೇಲೆ ಅವರು ಕೂಡ ನನ್ನ ಬೆನ್ನಿಂದ ಬೆಳಕಾಗಿ ಕೆಲಸಕ್ಕೆ ಸಹಾಯ ಮಾಡಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಸಂತೋಷ ಅನಿಸ್ತು.
ಇದು ಅನುಭವ ಮಂಟಪವನ್ನ ಇಲ್ಲಿ ದೃಶ್ಯ ರೂಪಕವಾಗಿ ತೋರಿಸಲಾಗಿದೆ. ಈ ಅನುಭವ ಮಂಟಪವನ್ನ ಯಾಕೆ ಈ ರೀತಿಯನ್ನ ದೃಶ್ಯ ಮಾಡಲಾಗಿದೆ ಅಂತ ಹೇಳಿದ್ರೆ, ಇಲ್ಲಿವರೆಗೆ ನಾವು ಅನುಭವ ಮಂಟಪವನ್ನು ನೋಡಿದ್ರೆ ಸುಮಾರು ಒಂದು 25ರಿಂದ 30 ಕಲಾವಿದರು, ಹಿರಿಯ ಕಲಾವಿದರು ತಮ್ಮ ಕುಂಚದಿಂದ ಚಿತ್ರಗಳನ್ನು ಬರೆಯಲಾಗಿತ್ತು. ಆದರೆ ಆ ಎಲ್ಲ ಚಿತ್ರಗಳಲ್ಲಿ ಮಧ್ಯದಲ್ಲಿ ಅನುಭವ ಮಂಟಪದ ಮಧ್ಯದಲ್ಲಿ ಅಲ್ಲಮ ಪ್ರಭುಗಳಿಗೆ ಮತ್ತು ಬಸವಣ್ಣ ಮತ್ತು ಅಕ್ಕ ಮಹಾದೇವಿಗೆ ಒಂದು ಅರ್ಧದಷ್ಟು ಜಾಗ ಹೋಗಿ ಆ ಕಡೆ ಈ ಕಡೆ ಶರಣರಿಗೆ ಮಾತ್ರ ಕೆಲವು ಜಾಗ ಇರುವುದರಿಂದ ಅಲ್ಲಿ ಸಂಪೂರ್ಣ ಅನುಭವ ಮಂಟಪವನ್ನು ತೋರಿಸ್ಲಿಕ್ಕೆ ಆಗೋದಿಲ್ಲ, ಪೇಂಟಿಂಗ್ದಲ್ಲಿ ಖಂಡಿತ ಆಗೋದಿಲ್ಲ. ಆ ಕಾರಣಕ್ಕಾಗಿ ಆ ಬಸವಣ್ಣನವರನ್ನ ಮತ್ತು ಅಲ್ಲಮ ಪ್ರಭು ಅವ್ರನ್ನ ಮತ್ತು ಅಕ್ಕ ಮಹಾದೇವಿಯವ್ರನ್ನ ಸ್ಕಲ್ಪ್ಚರ್ ರೀತಿಯಲ್ಲಿ ಹೊರಗೆ ತಗೊಂಬಂದ್ರೆ ಅದು ಇಡೀ ಒಂದು 80 ಫೀಟ್ದಷ್ಟು ಪ್ಯಾನಲ್ ಸಂಪೂರ್ಣ ಸುಮಾರು 7 ಅಮರಗಣಗಳಿಗೆ ಮೀಸಲು ಇಟ್ಟು ಇಲ್ಲಿ ದೃಶ್ಯವನ್ನು ರೂಪಿಸಲಾಗಿದೆ. ಹೀಗಾಗಿ ಆ ದೃಶ್ಯದ ಮುಂದೆ ಅಲ್ಲಮ ಪ್ರಭು ಅವರು ಮತ್ತು ಅಕ್ಕ ಮಹಾದೇವಿ ಮತ್ತು ಬಸವಣ್ಣನವರು ಸಂವಾದ ನಡೆಯುವಂಥ ದೃಶ್ಯವನ್ನ ಇಲ್ಲಿ ಸೆರೆ ಹಿಡಿಯಲಾಗಿದೆ. ಇದು ಎಷ್ಟು ತಿಂಗಳ ವರ್ಕ್ ಮಾಡಿದ್ದೀರಾ? ಇದು ಸುಮಾರು ಒಂದು 2.5 ವರ್ಷ ಇದು ಒಂದೇ ಅನುಭವ ಮಂಟಪವನ್ನು ವರ್ಕ್ ಮಾಡಲಾಗಿದೆ. ರಿಲೀಫ್ ವರ್ಕ್ ಸುಮಾರು 775 ಅಮರಗಣಗಳಿಗೂ ಅಲ್ಲಿ ವಿವರಿಸಲಾಗಿದೆ. ಮುಗಿದ ತಕ್ಷಣ ಭಾಳ ಮಂದಿ ಕಲಾವಿದರು ಚಿತ್ರಕಲಾ ಶಿಕ್ಷಕರ ಆಗಬೇಕು ಅನ್ನೋದು ಬಯಕೆ. ಅದು ಇವತ್ತಿನ ದಿನಮಾನದ ಅವಶ್ಯಕತೆಯೂ ಇರಬಹುದು. ಆದರೆ ನಾನು ಒಂದು ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ, ಅದರ ಹೊರತಾಗಿ ಏನಾದರೂ ಕಲಾ ಸೇವೆ ಸಲ್ಲಿಸ್ಬೇಕನ್ನೋದು ನನ್ನ ಆಸೆಯಾಗಿತ್ತು. ಅಷ್ಟರಲ್ಲೇ ಆಲ್ಮಟ್ಟಿ ಹಿನ್ನೀರಿನಿಂದ ಸುಮಾರು 120 ಹಳ್ಳಿಗಳು ಮುಳುಗಡೆ ಆಗುವಂಥ ಸಂದರ್ಭದಲ್ಲಿ ಭಾಳ ಮಂದಿ ಎಲ್ಲರೂ ತಮ್ಮ ಮನೆಗಳಿಗೆ ನಿವೇಶನ ಮತ್ತು ತಮ್ಮ ಜಮೀನುಗಳಿಗೆ ಹಣ ಕೇಳುವಂಥ ವ್ಯವಸ್ಥೆಯಲ್ಲಿ ಗಡಿಬಿಡಿಯಾಗಿದ್ದರೆ, ನಾನು ಆ ಊರಿನ ಸಂಸ್ಕೃತಿ ಹಾಳಾಗ್ತಾ ಇದೆಯಲ್ಲ ಅನ್ನುವಂಥ ಚಿಂತನೆ ಒಳಗಿದ್ದೆ. ಆದರೆ ಆ ಸಮಯದಲ್ಲಿ ಈ ಕೆಲವು ಹಳ್ಳಿಗಳಿಗೆ ಹೋಗಿ ಅಲ್ಲಿನ ದೇವಾಲಯಗಳನ್ನು, ಅಲ್ಲಿ ಅಗಸಿ ಬಾಗಿಲುಗಳನ್ನು, ಅಲ್ಲಿ ಶಿಲಾಶಾಸನಗಳನ್ನು ಮತ್ತು ಮತ್ತೇನಾದರೂ ವಿಶೇಷವಾದ ಸಂಸ್ಕೃತಿ ಅಲ್ಲಿ ಊರಲ್ಲಿ ಇದ್ದರೆ ಅದನ್ನು ನೋಟ್ ಮಾಡ್ಕೊಳ್ಳೋದು ಮತ್ತು ಫೋಟೋಗ್ರಫಿ ಮಾಡೋದು, ಅದನ್ನು ಪ್ರದರ್ಶನ ಮಾಡೋದು, ಹೀಗೆಲ್ಲ ಮಾಡೋದ್ರಿಂದ ಒಂದು ಸಂದರ್ಭದಲ್ಲಿ HK ಪಾಟೀಲ್ರು ಇರಿಗೇಷನ್ ಮಿನಿಸ್ಟರ್ ಆಗಿದ್ದರು. ಅಂಥ ಸಂದರ್ಭದಲ್ಲಿ ನಾನು ಒಂದು ಚಿತ್ರಗಳ ಪ್ರದರ್ಶನವನ್ನು ಏರ್ಪಾಟು ಮಾಡಿದೆ. ಮಾನ್ಯ ಸಚಿವರಲ್ಲಿ ನಾನು ಒಂದೇ ಮನವಿ ಮಾಡಿಕೊಂಡೆ, ಏನು ಅಂತ ಹೇಳಿದರೆ, ಎಲ್ಲರೂ ಮನೆ ಕಳ್ಕೊಂಡವ್ರು ಮನೆ ಕೇಳ್ತಾರ, ಹೊಲ ಕಳ್ಕೊಂಡವ್ರು ಹೊಲ ಕೇಳ್ತಾರೆ. ಆದರೆ ಸಂಸ್ಕೃತಿ ಕಳ್ಕೊಂಡವ್ರು ಸಂಸ್ಕೃತಿಗೆ ಯಾರು ವಾರಸ್ದಾರರಿಲ್ಲ ಅಂದ್ರೆ ಆ ಸಂಸ್ಕೃತಿ, ಆ ಊರಿನ ನೋಟ, ಆ ಊರಿನ ಓಣಿ, ಆ ಊರಿನ ಅಗಸಿ, ಆ ಊರಿನ ದೇವಾಲಯ, ಆ ಕಾನ್ಸೆಪ್ಟ್ಗಳೇ ಮುಂದಿನ ದಿನಮಾನಗಳಲ್ಲಿ ಸಿಗೋದಿಲ್ಲ. ಮುಂದಿನ ಪೀಳಿಗೆ ನಮ್ಮೂರು ಹೀಗೆ ಇತ್ತು ಅನ್ನೋದು ನೆನಪು ಕೂಡ ಆಗೋದಿಲ್ಲ ಅನ್ನೋದನ್ನ ನೋವುಗಳನ್ನು ಆ HK ಪಾಟೀಲ್ ಸಾಹೇಬರಿಗೆ ಒಂದು ಮಾತನ್ನು ಹೇಳಿದಾಗ ಅವರು ಆಗಲೇ ನಿಮ್ಮ ಆಶೆಗಳ ಒಳ್ಳೇದಿದೆ, ಆ ಆಶೆ ಪರವಾಗಿ ನನಗೊಂದು ಮಾಹಿತಿ ಕೊಡ್ರಿ, ನಾನು ಅದನ್ನು ಮಾಡ್ತೀನಿ ಅಂತ ಕೇಳಿದರು. ಆವಾಗ ನಾನು ಎಲ್ಲ ಹಳ್ಳಿಗಳನ್ನು ಸೇರಿಸಿ ಮಾಹಿತಿ ಸಿಗುವಂಥ ಒಂದು ಸಂಗ್ರಹಾಲಯ ಆಗಬೇಕು ಅಂದ ತಕ್ಷಣ ಅದು ಆ ಒಂದು ಚಿತ್ರಗಳು ಕೂಡ ಒಂದು ಚಳವಳಿ ಮಾಡ್ತವೆ. ಚಿತ್ರಗಳು ಚಳವಳಿ ಮಾಡ್ತಾವನ್ನಕ ಮೋಸ್ಟ್ಲಿ ನನ್ನ ಪ್ರದರ್ಶನ ಸಾಕ್ಷಿ ಅಂತ ನಾನು ಭಾವಿಸ್ತೀನಿ. ಅಂದು HK ಪಾಟೀಲ್ರನ್ನ ಕರೆದು ನಾನು ಪ್ರದರ್ಶನದಲ್ಲಿ ಅದನ್ನು ಹೇಳದಿದ್ರೆ ಈಗ ಬಾಗಲಕೋಟೆ ಅಂತ ದೊಡ್ಡ ಸಿಟಿ ಆಗಿರ್ಬೋದು, ದೊಡ್ಡ ದೊಡ್ಡ ಮನೆಗಳಾಗಿರ್ಬೋದು, ಆದರೆ ಸಾಂಸ್ಕೃತಿಕ ಕೇಂದ್ರ ಕಲಾಭವನ ಆಗ್ತಿರಲಿಲ್ಲ. ಆ ಕಾರಣಕ್ಕಾಗಿ ಒಂದು ಚಿತ್ರಗಳು ಕೂಡ ತನ್ನ ಚಳವಳಿ ಮೂಲಕ ಒಬ್ಬ ಮಂತ್ರಿ ಪದವಿಯ ಮನಸ್ಸಿನಲ್ಲಿ ಮೂಡಿ ಒಂದು 10 ಎಕರೆ 8-10 ಎಕರೆ ಜಾಗದಲ್ಲಿ ಒಂದು ಕಲಾಭವನ ಮತ್ತು ಸಾಂಸ್ಕೃತಿಕ ಕೇಂದ್ರ ತೆರೆದಿದೆ ಅಂತ ಹೇಳಿದರೆ ಅದು ಚಿತ್ರಗಳ ಪ್ರದರ್ಶನದ ಒಂದು ಅಂತ ಹೇಳಲಿಕ್ಕೆ ನನಗೆ ಭಾಳ ಖುಷಿ ಅನ್ನಿಸ್ತಾ ಇದೆ. ಚಿತ್ರಗಳು ಸುಮ್ಮನೆ ಪ್ರದರ್ಶನ ಮಾಡೋದಿಲ್ಲ, ತಮ್ಮದೇ ಆದಂಥ ಅನುಭವಗಳನ್ನು ಅಲ್ಲಿ ಜನರ ಮುಂದೆ ಇಡ್ತಾವೆ. ಅದನ್ನು ಹೇಳಿ ಜನರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಕೆಲಸ ಆಗ್ತವೆ ಅನ್ನುವಂಥದ್ದನ್ನು. ಹೀಗಾಗಿ ಅದರ ಮುಂದಿನ ವರದ ಭಾಗ ಮತ್ತು ಆಲ್ಮಟ್ಟಿಯಲ್ಲಿ ನಾವು ಮಾಡಿದ್ದೀವಿ, ಮುಂದೆ ಬಳ್ಳಾರಿಯಲ್ಲಿ ಮಾಡಿದ್ದೀವಿ. ಹೀಗೆ ಎಲ್ಲ ಮಾಡ್ತಾ ಕೊನೆಗೆ ನಾವು ಕೂಡಲ ಸಂಗಮದಲ್ಲಿ ಯಾಕೆ ಮಾಡಬಾರ್ದು? ಯಾಕಂದರೆ ಬಸವಣ್ಣನವರು ಅಂದರೆ 12ನೇ ಶತಮಾನ ಅಂದರೆ ಸುವರ್ಣ ಯುಗ ಇದ್ದಂಗೆ. ಅದು ನಮ್ಮ ಬಾಗಲಕೋಟೆ ಜಿಲ್ಲೆಯೊಳಗನ ವಿದ್ಯಾಭ್ಯಾಸ ಮಾಡಿದವರು ಮತ್ತು ಬಾಗಲಕೋಟೆ ಜಿಲ್ಲೆಯೊಳಗನ ಅವ್ರು ಐಕ್ಯ ಆದವರು. ಹೀಗಾಗಿ ಕೂಡಲ ಸಂಗಮದಲ್ಲಿ ಏನಾದರೂ ಸೇವೆ ಸಲ್ಲಿಸ್ಬೇಕಂತ ಹೇಳಿ
ಕೊನೆಗೆ ನಾವು 20 ವರ್ಷದಿಂದ ನಿರಂತರವಾಗಿ ಯಾವುದೇ ಸೇವೆಯನ್ನು ಬಂದರೂ ಸಹಿತ ಅದನ್ನು ನಾವು ನಿರಾಕರಿಸಿ ಸಂಪೂರ್ಣವಾಗಿ ನಾವು ನಮ್ಮ ಕಲಾವಿದರು ಬಸವಣ್ಣನವರ ಸೇವೆಗೆ ಮೀಸಲಿಟ್ಟುಕೊಂಡು ಇಲ್ಲಿ ಕೆಲಸವನ್ನು ಪ್ರಾರಂಭ ಮಾಡಿದೆ. ಸರ್, ನೀವು ಇಲ್ಲಿವರೆಗೂ ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ನಮಸ್ಕಾರ.